ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಸರ್ಕಾರದ ಕಾಮಗಾರಿಯಲ್ಲಿ 4% ಮೀಸಲಾತಿಯ ಬಿಲ್ ಪಾಸ್ ಮಾಡಿದ್ದಾರೆ. ಈಗ ಅದು ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಿತ್ತು. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿತ್ತು. ಈಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆ ಬಿಲ್ಗೆ ಸಹಿ ಹಾಕದೆ ನೇರವಾಗಿ ಕಡತವನ್ನ ರಾಷ್ಟ್ರಪತಿಗೆ ಕಳಿಸಿಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈಗ ರಾಷ್ಟ್ರಪತಿಗಳ ಅಭಿಪ್ರಾಯ ಯಾವ ರೀತಿ ಬರುತ್ತೆ ರಾಜ್ಯಪಾಲರಿಗೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾಮಗಾರಿಯಲ್ಲಿಯೂ ಕೂಡ 4% ಮೀಸಲಾತಿ ಮುಸ್ಲಿಮರಿಗೆ ಇದು ರಾಜ್ಯದಾದ್ಯಂತ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು, ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಪ್ರಧಾನಿ ಮೋದಿ ಅವರು ಕೂಡ ಮೊನ್ನೆಷ್ಟೇ ತಾವು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಈ ನಡೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿಯೂ ಕೂಡ ಅಷ್ಟೇ ರಾಜ್ಯ ಬಿಜೆಪಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಧರ್ಮಾಧಾರಿತ ರಾಜಕಾರಣ, ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬಾರದು, ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ನಿಯಮಗಳನ್ನ ಗಾಳಿಗೆ ತೂರಿ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬೇಕು ಅಂತ ಬರೆದಿಲ್ಲ, ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಇದೆ. ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ರು. ಫೈನಲಿ ಈಗ ಈ ಧರ್ಮಾಧಾರಿತ ಮೀಸಲಾತಿ ಅಂತ ಏನ್ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಈ ಕಾಮಗಾರಿಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ರಾಷ್ಟ್ರಪತಿಗಳ ನಡೆ ಏನಿರುತ್ತೆ, ಯಾವ ರೀತಿ ಅಭಿಪ್ರಾಯ ಹಂಚಿಕೊಳ್ತಾರೆ, ಅದಾದ ನಂತರ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಸರ್ಕಾರದ ಕಾಮಗಾರಿಯಲ್ಲಿ 4% ಮೀಸಲಾತಿಯ ಬಿಲ್ ಪಾಸ್ ಮಾಡಿದ್ದಾರೆ. ಈಗ ಅದು ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಿತ್ತು. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿತ್ತು. ಈಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆ ಬಿಲ್ಗೆ ಸಹಿ ಹಾಕದೆ ನೇರವಾಗಿ ಕಡತವನ್ನ ರಾಷ್ಟ್ರಪತಿಗೆ ಕಳಿಸಿಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈಗ ರಾಷ್ಟ್ರಪತಿಗಳ ಅಭಿಪ್ರಾಯ ಯಾವ ರೀತಿ ಬರುತ್ತೆ ರಾಜ್ಯಪಾಲರಿಗೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾಮಗಾರಿಯಲ್ಲಿಯೂ ಕೂಡ 4% ಮೀಸಲಾತಿ ಮುಸ್ಲಿಮರಿಗೆ ಇದು ರಾಜ್ಯದಾದ್ಯಂತ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು, ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಪ್ರಧಾನಿ ಮೋದಿ ಅವರು ಕೂಡ ಮೊನ್ನೆಷ್ಟೇ ತಾವು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಈ ನಡೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿಯೂ ಕೂಡ ಅಷ್ಟೇ ರಾಜ್ಯ ಬಿಜೆಪಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಧರ್ಮಾಧಾರಿತ ರಾಜಕಾರಣ, ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬಾರದು, ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ನಿಯಮಗಳನ್ನ ಗಾಳಿಗೆ ತೂರಿ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬೇಕು ಅಂತ ಬರೆದಿಲ್ಲ, ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಇದೆ. ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ರು. ಫೈನಲಿ ಈಗ ಈ ಧರ್ಮಾಧಾರಿತ ಮೀಸಲಾತಿ ಅಂತ ಏನ್ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಈ ಕಾಮಗಾರಿಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ರಾಷ್ಟ್ರಪತಿಗಳ ನಡೆ ಏನಿರುತ್ತೆ, ಯಾವ ರೀತಿ ಅಭಿಪ್ರಾಯ ಹಂಚಿಕೊಳ್ತಾರೆ, ಅದಾದ ನಂತರ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಸರ್ಕಾರದ ಕಾಮಗಾರಿಯಲ್ಲಿ 4% ಮೀಸಲಾತಿಯ ಬಿಲ್ ಪಾಸ್ ಮಾಡಿದ್ದಾರೆ. ಈಗ ಅದು ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಿತ್ತು. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿತ್ತು. ಈಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆ ಬಿಲ್ಗೆ ಸಹಿ ಹಾಕದೆ ನೇರವಾಗಿ ಕಡತವನ್ನ ರಾಷ್ಟ್ರಪತಿಗೆ ಕಳಿಸಿಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈಗ ರಾಷ್ಟ್ರಪತಿಗಳ ಅಭಿಪ್ರಾಯ ಯಾವ ರೀತಿ ಬರುತ್ತೆ ರಾಜ್ಯಪಾಲರಿಗೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾಮಗಾರಿಯಲ್ಲಿಯೂ ಕೂಡ 4% ಮೀಸಲಾತಿ ಮುಸ್ಲಿಮರಿಗೆ ಇದು ರಾಜ್ಯದಾದ್ಯಂತ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು, ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಪ್ರಧಾನಿ ಮೋದಿ ಅವರು ಕೂಡ ಮೊನ್ನೆಷ್ಟೇ ತಾವು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಈ ನಡೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿಯೂ ಕೂಡ ಅಷ್ಟೇ ರಾಜ್ಯ ಬಿಜೆಪಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಧರ್ಮಾಧಾರಿತ ರಾಜಕಾರಣ, ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬಾರದು,
ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ನಿಯಮಗಳನ್ನ ಗಾಳಿಗೆ ತೂರಿ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬೇಕು ಅಂತ ಬರೆದಿಲ್ಲ. ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಇದೆ. ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ರು. ಫೈನಲಿ ಈಗ ಈ ಧರ್ಮಾಧಾರಿತ ಮೀಸಲಾತಿ ಅಂತ ಏನ್ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಈ ಕಾಮಗಾರಿಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ರಾಷ್ಟ್ರಪತಿಗಳ ನಡೆ ಏನಿರುತ್ತೆ, ಯಾವ ರೀತಿ ಅಭಿಪ್ರಾಯ ಹಂಚಿಕೊಳ್ತಾರೆ, ಅದಾದ ನಂತರ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಸರ್ಕಾರದ ಕಾಮಗಾರಿಯಲ್ಲಿ 4% ಮೀಸಲಾತಿಯ ಬಿಲ್ ಏನ್ ಪಾಸ್ ಮಾಡಿದ್ದಾರೆ, ಈಗ ಅದು ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಿತ್ತು. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿತ್ತು. ಈಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆ ಬಿಲ್ಗೆ ಸಹಿ ಹಾಕದೆ ನೇರವಾಗಿ ಕಡತವನ್ನ ರಾಷ್ಟ್ರಪತಿಗೆ ಕಳಿಸಿಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈಗ ರಾಷ್ಟ್ರಪತಿಗಳ ಅಭಿಪ್ರಾಯ ಯಾವ ರೀತಿ ಬರುತ್ತೆ ರಾಜ್ಯಪಾಲರಿಗೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾಮಗಾರಿಯಲ್ಲಿಯೂ ಕೂಡ 4% ಮೀಸಲಾತಿ ಮುಸ್ಲಿಮರಿಗೆ, ಇದು ರಾಜ್ಯದಾದ್ಯಂತ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು, ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಪ್ರಧಾನಿ ಮೋದಿ ಅವರು ಕೂಡ ಮೊನ್ನೆಷ್ಟೇ ತಾವು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಈ ನಡೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿಯೂ ಕೂಡ ಅಷ್ಟೇ ರಾಜ್ಯ ಬಿಜೆಪಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಧರ್ಮಾಧಾರಿತ ರಾಜಕಾರಣ, ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬಾರದು, ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ನಿಯಮಗಳನ್ನ ಗಾಳಿಗೆ ತೂರಿ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬೇಕು ಅಂತ ಬರೆದಿಲ್ಲ. ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಇದೆ. ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ರು. ಫೈನಲಿ ಈಗ ಈ ಧರ್ಮಾಧಾರಿತ ಮೀಸಲಾತಿ ಅಂತ ಏನ್ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಈ ಕಾಮಗಾರಿಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ರಾಷ್ಟ್ರಪತಿಗಳ ನಡೆ ಏನಿರುತ್ತೆ, ಯಾವ ರೀತಿ ಅಭಿಪ್ರಾಯ ಹಂಚಿಕೊಳ್ತಾರೆ, ಅದಾದ ನಂತರ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಸರ್ಕಾರದ ಕಾಮಗಾರಿಯಲ್ಲಿ 4% ಮೀಸಲಾತಿಯ ಬಿಲ್ ಏನ್ ಪಾಸ್ ಮಾಡಿದ್ದಾರೆ, ಈಗ ಅದು ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಿತ್ತು. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿತ್ತು. ಈಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆ ಬಿಲ್ಗೆ ಸಹಿ ಹಾಕದೆ ನೇರವಾಗಿ ಕಡತವನ್ನ ರಾಷ್ಟ್ರಪತಿಗೆ ಕಳಿಸಿಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈಗ ರಾಷ್ಟ್ರಪತಿಗಳ ಅಭಿಪ್ರಾಯ ಯಾವ ರೀತಿ ಬರುತ್ತೆ ರಾಜ್ಯಪಾಲರಿಗೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾಮಗಾರಿಯಲ್ಲಿಯೂ ಕೂಡ 4% ಮೀಸಲಾತಿ ಮುಸ್ಲಿಮರಿಗೆ, ಇದು ರಾಜ್ಯದಾದ್ಯಂತ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು, ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಪ್ರಧಾನಿ ಮೋದಿ ಅವರು ಕೂಡ ಮೊನ್ನೆಷ್ಟೇ ತಾವು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಈ ನಡೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿಯೂ ಕೂಡ ಅಷ್ಟೇ ರಾಜ್ಯ ಬಿಜೆಪಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಧರ್ಮಾಧಾರಿತ ರಾಜಕಾರಣ, ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬಾರದು, ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ನಿಯಮಗಳನ್ನ ಗಾಳಿಗೆ ತೂರಿ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡಬೇಕು ಅಂತ ಬರೆದಿಲ್ಲ. ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಇದೆ. ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ರು. ಫೈನಲಿ ಈಗ ಈ ಧರ್ಮಾಧಾರಿತ ಮೀಸಲಾತಿ ಅಂತ ಏನ್ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಈ ಕಾಮಗಾರಿಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ರಾಷ್ಟ್ರಪತಿಗಳ ನಡೆ ಏನಿರುತ್ತೆ, ಯಾವ ರೀತಿ ಅಭಿಪ್ರಾಯ ಹಂಚಿಕೊಳ್ತಾರೆ, ಅದಾದ ನಂತರ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ.